ಹಲೋ ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ. ಇವತ್ತು ಮತ್ತೊಂದು ವಿಡಿಯೋ ಜೊತೆ ಬಂದಿದ್ದೀನಿ. ಮತ್ತು ಸ್ವಲ್ಪ ನಾನು ಯಾವಾಗಲೂ ಎಲ್ಲ ವಿಡಿಯೋದಲ್ಲೂ ಹೇಳೋ ಹಾಗೆ ಇವತ್ತೇನಾದರೂ ಒಂದು ಸ್ವಲ್ಪ ಹೊಸ ಇನ್ಫಾರ್ಮೇಷನ್ ಲೋಟಸ್ ಬಗ್ಗೆ ಕೊಡ್ತಾ ಒಂದಷ್ಟು ನಾನು ತಿಳ್ಕೊಂಡಿರುವ ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾ ಇವತ್ತಿಂದು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಒಂದು ಚಂದ್ರಕಾಂತ ಅನ್ನೋ ಒಂದು ವೆರೈಟಿ. ತುಂಬ ಒಳ್ಳೆ ಕಲರ್, ಮತ್ತು ಇದು ಆಗಲೇ ಬ್ಲೂಮ್ ಆಗಿ 3 ಡೇಸ್ ಆಗಿದೆ. ಇದರಲ್ಲಿ ನೀವು ನೋಡ್ತಾ ಇರ್ಬೋದು, ತುಂಬ ಗಾಳಿ ಇದೆ ಟೆರೆಸ್ ಮೇಲೆ. ವಾಯ್ಸ್ ಸ್ವಲ್ಪ ನಿಮಗೆ ಕೇಳಿಸ್ತಾ ಇರ್ಬೋದು, ಸ್ವಲ್ಪ ಗಾಳಿಯಿಂದ ವಾಯ್ಸ್ ಹೋಗ್ತಾ ಇದೆ ಅನಿಸುತ್ತೆ. ಇಲ್ಲಿ ನೋಡಿ, ಇದು 2ನೇದು ಮೊಗ್ಗು. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಹತ್ರದಿಂದ ಗಮನಿಸ್ತಾ ಇರ್ಬೋದು, ಒಂದೇ ಕಡೆ 2 ಇದೆ. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಒಂದೇ ಕಡೆ ಅಕ್ಕಪಕ್ಕ 2 ಇದೆ. ಇದು ಏನು ತುಂಬ ದಿನ ಆಗಿಲ್ಲ. ಇನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಒಂದು ಒಳ್ಳೆ ರೆಡ್ ಶೇಡ್, ಮತ್ತು ಇದಾಗಲೇ ಸ್ಪೆಂಡ್ ಆಗ್ತಾಯಿದೆ, ಫ್ಲವರ್ ಒಣಗೋಗ್ತಾ ಇದೆ. ಇದು ಒಂದು ಒಳ್ಳೆ ವೆರೈಟಿ. ಇದನ್ನು ತುಂಬ ಜನ ಟ್ಯೂಬರ್ಸ್ನ ಕೇಳಿದ್ದಾರೆ. ಇದು ಟ್ಯೂಬರ್ಸ್ ಆದ ತಕ್ಷಣ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಮತ್ತು ತುಂಬ ಗಿಡಗಳು ಎಲ್ಲ ಸೇಲ್ ಆಗೋಯಿತು, ಸುಮ್ಮನೆ ಫ್ಲವರ್ ಇರೋವಂಥದ್ದು. ಮತ್ತು ಟ್ಯೂಬರ್ಸ್ನೂ ಅಷ್ಟೇ ತುಂಬ ಜನ ಆರ್ಡರ್ ಕೊಟ್ಟಿದ್ರು. ಅದನ್ನು ಎಲ್ಲ ಇವತ್ತು ನಾನು ಕೊರಿಯರ್ ಮಾಡಿದೆ. ಮತ್ತು ಇದು ನೋಡಿ, ಇದೆಲ್ಲ ಹೊಸದಾಗಿ ಪ್ಲ್ಯಾಂಟ್ ಮಾಡಿರೋದು. ಮತ್ತು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಒಂದು ಲಾರ್ಜ್ ಕಲ್ಟಿವರ್ ಬಗ್ಗೆ. ಅದನ್ನು ನಾನು ಇವಾಗ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಇವತ್ತು. ಮತ್ತು ಎಲ್ಲದರಲ್ಲೂ ತುಂಬ ಚೆನ್ನಾಗಿ ಮೊಗ್ಗಾಗ್ತಾಯಿದೆ, ತುಂಬ ಚೆನ್ನಾಗಿ ಎಲ್ಲದರಲ್ಲೂ ಫ್ಲವರಿಂಗ್ ಆಗ್ತಾಯಿದೆ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇದೆಲ್ಲ ನಾನು ನಿನ್ನೆ ಪ್ಲ್ಯಾಂಟ್ ಮಾಡಿದೆ ಕೆಲವೆಲ್ಲ. ಮತ್ತು ಒಂದು ಗೋಲ್ಡನ್ ಫ್ರೆಂಡ್ಶಿಪ್ ಅಂತ ಒಂದು ಲೈಟ್ ಲೆಮನ್ ಎಲ್ಲೋ ವಾಟರ್ ಲಿಲ್ಲಿ ಅರಳಿದೆ ಇವತ್ತು. ಮತ್ತು ಹಾಗೆ ನೋಡಿ, ಇಲ್ಲಿ ಒಂದು ಒಳ್ಳೆ ಅದಿತಿ ಅನ್ನೋ ವೆರೈಟಿ, ತುಂಬ ಒಳ್ಳೆ ಪ್ಯಾಟ್ರನ್ ಇರುತ್ತೆ. ಇದು ನಂಗೆ ತುಂಬ ಇಷ್ಟ ಆಯಿತು ಈ ವೆರೈಟಿ ಮಾತ್ರ. ಇದು ನೋಡಿ ಎಷ್ಟು ಚಂದ ಬ್ಲೂಮ್ ಇದೆ. ತುಂಬ ದಿನ ಆಯಿತು ಅರಳಿ, ಆದ್ರೂ ಹಾಗೇ ಇದೆ. ಇಲ್ಲಿ ನೋಡಿ, ಇದು ಹೀಗಿದೆ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ, ಇದೊಂದು ಆಗಲೇ ಒಂದು 4-5 ಡೇಸ್ ಆಗಿದೆ ಅನಿಸುತ್ತೆ ಅರಳಿ. ಇದ್ರದ್ದು ಪೆಟಲ್ಸ್ ನೋಡಿ ಎಷ್ಟು ದೊಡ್ಡದಿದೆ ಅಂತ ಅಂದ್ಬಿಟ್ಟು. ಸೀಡ್ ಪಾಡ್ ನೋಡಿ ಮಧ್ಯ ಎಷ್ಟು ದೊಡ್ಡದು. ಈ ಟ್ಯೂಬರ್ ಕೇಳಿದ್ರು, ಇಬ್ಬರು ಕೇಳಿದ್ರು, ಅವರಿಬ್ಬರಿಗೂ ಇವತ್ತು ಕೊರಿಯರ್ ಮಾಡಾಗಿದೆ ಇದು ಈ ವೆರೈಟಿ. ಮತ್ತು ಲಾಸ್ಟ್ ವಿಡಿಯೋದಲ್ಲಿ ಮತ್ತು ಇನ್ನೊಂದು ಹೇಳಿದೆ, ಲಾಸ್ಟ್ ವಿಡಿಯೋದಲ್ಲಿ ಎಲ್ಲ ನಾನು ಸಾಸಿವೆ ಹಿಂಡಿ ಹಾಕಿ ಗ್ರೋ ಮಾಡಿರೋದು ಅಂತ ಹೇಳ್ಬಿಟ್ಟು ಅದನ್ನು ನಾನು ತೋರಿಸ್ತೀನಿ ಮುಂದಿನ ವಿಡಿಯೋಗಳಲ್ಲಿ. ಕೆಲವೆಲ್ಲ ರೀಪಾಟ್ ಮಾಡಾಗಿದೆ, ಇನ್ನೂ ಕೆಲವು ಉಳಿದಿದೆ ಬಾಕಿ ರೀಪಾಟ್ ಮಾಡುವಾಗ ಆ ವಿಡಿಯೋ ಬರುತ್ತೆ. ಮತ್ತು ಇದು ನೋಡ್ತಾ ಇರ್ಬೋದು ನೀವು, ಎಷ್ಟು ದೊಡ್ಡದಿದೆ ಅಂತ ಲೀಫು. ಇಲ್ಲಿ ನೋಡಿ, ನಂದು ಹ್ಯಾಂಡು ಸುಮಾರು ನಮಗೆ ನಮ್ಮ ಇದ್ರ ತನಕನೂ ಇದಿದೆ ಈ ಲೀಫ್. ತುಂಬ ಬಿಗ್ ಲೀಫ್ ಇದು. ನಮಗೆ ಇದರಲ್ಲಿ ಅರ್ಥ ಮಾಡ್ಕೊಳ್ಬೇಕು ನಾವು ಏನಂತ. ಇದು ಲಾಸ್ಟ್ ಕಲ್ಟಿವರ್ ಅಂತ ಅಂದ್ಬಿಟ್ಟು, ಇದು ಒಳ್ಳೆ ಗುಡ್ ಬ್ಲೂಮರ್ ಆದರೂ ಈ ವೆರೈಟಿ ನನಗೆ ಚಿಕ್ಕ ಪಾಟಲ್ಲಿ ಹಾಕಿದ್ದಕ್ಕೆ ಮುಗ್ಗು ಬಂದಿರಲಿಲ್ಲ. ಇವಾಗ ಏನಾಗಿದೆ, ಸಡನ್ನಾಗಿ 2 ಪಾಟಲ್ಲೂ ಮುಗ್ಗು ಬಂತು. ಇಲ್ಲಿ ನೋಡ್ತಾ ಇರ್ಬೋದಲ್ವ ನೀವು, ಇದು 2 ಒಂದೇ ವೆರೈಟಿ, 2 ಪಾಟಲ್ಲೂ ಮುಗ್ಗು ಬಂದಿದೆ. ಇಲ್ಲಿ ನೋಡಿ, ಮುಗ್ಗು ಬಂದಿದೆ. ಹಾಗೆ ನಾವು ಅದು ಟ್ಯೂಬರ್ಸ್ನ ಬೈ ಮಾಡುವಾಗ ಅದು ಲಾರ್ಜ್ ಕಲ್ಟಿವರ, ಅದು ಮೀಡಿಯಮ್ ಕಲ್ಟಿವರ, ಅದೆಲ್ಲ ಒಂದು ಸ್ವಲ್ಪ ತಿಳ್ಕೊಳ್ಬೇಕಾಗತ್ತೆ. ಅದಕ್ಕೆ ಯಾವ ಸೈಜ್ ಟಬ್ ನಮಗೆ ಅವಶ್ಯಕತೆ ಇದೆ ಆ ಲೋಟಸ್ ಟ್ಯೂಬರ್ಗೆ ಮತ್ತು ಆ ಲೋಟಸ್ ವೆರೈಟಿಗೆ. ಕೆಲವು ಲಾರ್ಜ್ ಕಲ್ಟಿವರ್ಗಳನ್ನ, ಈ ಅಖಿಲ ಈ ಥರದ್ದೆಲ್ಲ ನೀವು ಸ್ಮಾಲ್ ಟಬ್ಬಲ್ಲಿ ಹಾಕಿದ್ರೆ ಅದು ಗ್ರೋನೇ ಆಗೋಲ್ಲ. ಅದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ತುಂಬ ಒಂಚೂರು ಮೀಡಿಯಮ್ ಸೈಜ್ ಆದರೂ ಪಾಟ್ ಕೊಡಬೇಕಾಗತ್ತೆ ನಾವು. ಸ್ಮಾಲ್ ಪಾಟಲ್ಲಿ ಹಾಕಿದ್ರೆ ಅದು ಅಷ್ಟು ಚೆನ್ನಾಗಿ ಗ್ರೋ ಆಗೋಲ್ಲ. ಇದು ಇವಾಗ ನನಗೆ ಗೊತ್ತಾಗಿದೆ, ಯಾಕಂದರೆ ಎಕ್ಸ್ಪಿರಿಮೆಂಟ್ಸ್ ಇದೆಲ್ಲ ನಾನು ತುಂಬ ವಿಡಿಯೋದಲ್ಲಿ ಹೇಳ್ತಿರ್ತೀನಿ. ಇದು ಗೊತ್ತಾಗಿದೆ. ಇಲ್ಲಿ ನೋಡಿ, ಇದು ಮುಗ್ಗು ಬಂದಿದೆ, 2 ವೆರೈಟಿಯಲ್ಲೂ ಮುಗ್ಗು ಬಂದಿದೆ. ಇದು ಇನ್ನೂ ತುಂಬ ದೊಡ್ಡ ಹೂವಾಗುತ್ತೆ. ಇದು ಇನ್ನು ನಿಮ್ಗೆ ಅರಳಬೇಕಂದ್ರೆ ಇನ್ನು 30-25 ದಿನನಾದರೂ ಬೇಕಾಗತ್ತೆ. ಆಮೇಲೆ ಎಷ್ಟೊಂದು ಟ್ಯೂಬರ್ಸ್ನ ತೆಗೆದೆ ನಾನು, ಹಾಗಾಗಿ ಎಲ್ಲ ಟೆರೆಸಲ್ಲೆಲ್ಲ ಪೂರ್ತಿ ಮಣ್ಣು ಇಲ್ಲಿ ನೋಡಿ ತೆಗೆದಿಟ್ಟಿದ್ದೀನಿ. ಕೆಲವೆಲ್ಲ ಸೆಂಡ್ ಮಾಡಿದ್ದೀನಿ. ಮತ್ತು ಎಲ್ಲ ಕಡೆಯೂ ಮಣ್ಣಾಗಿದೆ, ಇವಾಗ ಕ್ಲೀನ್ ಮಾಡಬೇಕು. ಹಾಗಾಗಿ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಇನ್ನೊಂದು ಟ್ಯೂಬರ್ ತೆಗೆದಿರೋದು ರೆಡ್ ವೆರೈಟಿ. ಮತ್ತು ಇನ್ನೊಂದು ಟಿಪ್ಪು ಎಲ್ಲರಿಗೂ, ಟ್ಯೂಬರ್ ತೆಗಿವಾಗ ಇಲ್ಲಿ ನೋಡ್ತಾ ಇದ್ದೀರಾ ನಂದು ಕೈ ಏನಾಗಿದೆ ಅಂತ, ಈ ಥರ ಆಗುತ್ತೆ ಬ್ಲ್ಯಾಕ್ ಆಗಿ. ಆವಾಗ ಏನು ಮಾಡಬೇಕಾಗತ್ತೆ,
ನಿಂಬೆಹಣ್ಣು ಇರುತ್ತಲ್ವ, ನಿಂಬೆಹಣ್ಣಲ್ಲಿ ಸ್ವಲ್ಪ ಯೂಸ್ ಮಾಡಿರೋದು ಸಿಪ್ಪೆನ ಅದನ್ನ ಕ್ಲೀನಾಗಿ ನಾವು ರಬ್ ಮಾಡಿಕೊಂಡ್ರು ಆಯಿತು. ಇಲ್ಲಾಂದರೆ ನಿಂಬೆಹಣ್ಣಲ್ಲೂ ರಸದಲ್ಲೂ ಕ್ಲೀನ್ ಮಾಡ್ಕೊಳ್ಬೋದು. ಪೂರ್ತಿ ನಮ್ಮದು ಮಾಮೂಲಿ ಕೈ ಹೇಗಿರುತ್ತೆ ಅದೇ ರೀತಿ ಆಗುತ್ತೆ. ಇದರಲ್ಲಿ ನೋಡಿ, ಇದರಲ್ಲೂ ತುಂಬ ಮೊಗ್ಗು ಬರ್ತಾಯಿದೆ. ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ವೆರೈಟಿಯಲ್ಲಿ ಮೊಗ್ಗು ಬಂದಿದೆ. ಮತ್ತು ಇಲ್ಲಿ ಹೊಸದಾಗಿ ಪ್ಲ್ಯಾಂಟ್ ಮಾಡಿರೋದು ಇದೆಲ್ಲ. ಇದು ನೋಡಿ, ಬರೀ ಫ್ಲೋಟಿಂಗ್ ಲೀಫ್ ದಿಲನ್ ಅನ್ನೋದು ತುಂಬ ಜನ ಈ ಟ್ಯೂಬನ್ನು ಕೇಳಿದ್ದಾರೆ. ಪ್ಯೂರ್ ವೈಟ್ ಕಲರ್ ಬರುವಂಥ ಲೋಟಸ್ ಇದು. ನಿಮಗೆ ವೈಟ್ ಪಿಯೋನಿ ಬರುತ್ತಲ್ಲ, ಸೇಮ್ ಹಾಗೆ ಬರುತ್ತೆ, ಹೆಚ್ಚು ಕಡಿಮೆ ನೋಡೋಕ್ಕೆ. ದಿಲನ್ ಅಂತ ತುಂಬ ಗುಡ್ ಬ್ಲೂಮರ್. ಇಲ್ಲಿ ನೋಡ್ತಾ ಇರ್ಬೋದು, ಇದು ಹಾಕಿ ನಾನು ತುಂಬ ದಿನಗಳೇನಾಗಿಲ್ಲ, ಒಂದು 20 ದಿನ ಆಗಿರ್ಬೋದು. 4-5 ಲೀಫ್ ಬಂದಿದೆ ಅಷ್ಟೇ, ಫ್ಲೋಟಿಂಗ್ ಲೀಫ್ ಅಷ್ಟಕ್ಕೇ ಒಂದು ಮೊಗ್ಗು ಬಂದಿದೆ. ಅದು ಈ ವೆದರ್ ಸ್ಟ್ರೆಸ್ಸಲ್ಲೂ ಈಗ ಮೋಡ ಇದ್ದರೂ ಈ ರೀತಿ ಗ್ರೋ ಆಗ್ತಾಯಿದೆ. ಮತ್ತು ಇದೆಲ್ಲ ಹೊಸದಾಗಿ ಪ್ಲ್ಯಾಂಟ್ ಮಾಡಿರೋದು. ಇಲ್ಲಿ ನೋಡಿ, ಇದೆಲ್ಲ ಚೆನ್ನಾಗಿ ಗ್ರೋ ಆಗ್ತಾಯಿದೆ. ಇವಾಗ ಸದ್ಯಕ್ಕೆ ತುಂಬ ಟ್ಯೂಬರ್ಸ್ ಅವೈಲೇಬಲ್ ಇಲ್ಲ, ಎಲ್ಲ ತೆಗೆದ್ಬಿಟ್ಟಿದ್ದೀನಿ ನಾನು. 1-2 ವೆರೈಟಿ ಸಿಗ್ಬೋದು ಅಂತ ಅನಿಸುತ್ತೆ. ಯಾರಿಗಾದ್ರೂ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ. ಮತ್ತು ಇನ್ನೊಂದು ಏನು ಅಂತಂದರೆ, ಈಗ ಸದ್ಯಕ್ಕೆ ಟ್ಯೂಬರ್ಸ್ ಸಿಗೋಲ್ಲ. ಇವಾಗ ಟ್ಯೂಬರ್ಸ್ ಸಿಗೋ ಟೈಮಲ್ಲ, ಎಲ್ಲ ಫ್ಲವರಿಂಗ್ ಆಗ್ತಾಯಿದೆ. ನಾನು ಈ ಫ್ಲವರಿಂಗ್ ಇದ್ರೂ ಒಂದು 2-3 ವೆರೈಟಿ ಇವತ್ತು ತೆಗಿಬೇಕಾಯಿತು, ಕೆಲವು ಆರ್ಡರ್ ಇದ್ದಿದ್ದರಿಂದ. ಹಾಗಾಗಿ ಇದು ನೋಡಿ, ಒಂದು ಫಸ್ಟ್ ಫ್ಲವರ್ ಇದು. ಇದರಲ್ಲಿ ಫಸ್ಟ್ ಫ್ಲವರ್ ಬಂದು ಆಲ್ರೆಡಿ ಇದನ್ನು ಒಬ್ರಿಗೆ ಟ್ಯೂಬರ್ ಸೆಂಡ್ ಮಾಡಿ ಮತ್ತೆ ನಾನು ಅದರಲ್ಲೇ ಪ್ಲ್ಯಾಂಟ್ ಮಾಡಿ ತೊಗೊಳ್ತಾ ಇರೋದು ಸೆಕೆಂಡ್ ಫ್ಲವರ್ ಇದು. ನೋಡ್ತಾ ಇದ್ದೀರಾ? ಮತ್ತು ಇದು ನೋಡಿ, ಇದನ್ನು ನಾವು ಹಿಂಗೆ ಮಾಡಿದ ತಕ್ಷಣವೇ ಒಂದು ಒಳ್ಳೆ ಮೈಲ್ಡ್ ಫ್ರ್ಯಾಗ್ನೆನ್ಸ್ ಬರುತ್ತೆ. ಇದೆಲ್ಲ ರಿಪೀಟ್ ಆಗ್ತಾ ಇರುತ್ತೆ ನನ್ನ ವೀಡಿಯೋಗಳಲ್ಲಿ, ಯಾಕಂದರೆ ಅದ್ರ ಹತ್ರ ಬಂದ ತಕ್ಷಣ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ನಾನು. ಹಾಗಾಗಿ ಅದು ಹೇಳಬೇಕಂತ ಅನಿಸುತ್ತೆ. ಮತ್ತು ಸಾಸಿವೆ ಹಿಂಡಿ ಹಾಕಿ ಸುಮಾರು ಪ್ಲ್ಯಾಂಟು. ಇದು ನೋಡಿ, ಇದು ಗ್ರೀನ್ ಆ್ಯಪಲ್ ಅನ್ನೋದು ಇಲ್ಲಿ ಬರ್ದಿದ್ದೀನಿ. ಗ್ರೀನ್ ಆ್ಯಪಲ್ಲು ಅನ್ನೋದು ಒಂದು ಪ್ಲ್ಯಾಂಟ್ ಮಾಡಿದೆ. ಅದರದ್ದೆಲ್ಲ ರನ್ನರ್ ಇತ್ತು. ನಿಮಗೆ ಅದರಲ್ಲಿ ಟ್ಯೂಬರ್ ಫಾರ್ಮ್ ಆಗೋದೇ ಇಲ್ಲ. ತುಂಬ ಒಳ್ಳೆ ವೆರೈಟಿ ಆದರೆ ಅದನ್ನು ಸುಮಾರು ರನ್ನರ್ ಇತ್ತು. ಹಾಗಾಗಿ ರನ್ನರೆಲ್ಲ ಸೆಂಡ್ ಮಾಡೋಕ್ಕಾಗಲ್ಲ ನಾವು. ಇಲ್ಲಿ ನೋಡಿ, ಸುಮಾರಿತ್ತು. ಕೆಲವು ಲಾಸ್ಟ್ ವೀಕ್ ಒಬ್ಬರು ಕಳಿಸ್ಬೇಕಿತ್ತು, ಅವರು ಕಳಿಸಿ ಮಿಕ್ಕಿದ್ರಲ್ಲಿ ನಾನು ಪ್ಲ್ಯಾಂಟ್ ಮಾಡಿದೆ. ಇದು ನೋಡಿ, ಗುಚ್ಚ ಸೇಮ್ ಇದೂ ಅಷ್ಟೇ, ಒಂದೇ ತಿಂಗಳಾಗಿರೋದು, ಆಗಲೇ 3 ಮೊಗ್ಗು ಬಂದಿದೆ. ಆಮೇಲೆ ಎಲ್ಲ ಗಾರ್ಡನಲ್ಲೂ ಇವಾಗ ಲೋಟಸ್ ಗಾರ್ಡನಲ್ಲೂ ಎಲ್ಲ ಲೋಟಸ್ ಪ್ಲ್ಯಾಂಟ್ಸಲ್ಲೂ ನೀವು ಫೇಸ್ ಮಾಡ್ತಾ ಇರ್ತೀರಾ ತುಂಬ ಹುಳುಗಳು ಮತ್ತು ಕೆಲವು ಕಂಬಳಿ ಹುಳುಗಳು ಆಗ್ತಾಯಿದೆ. ಈ ಥರದ್ದೆಲ್ಲ ಅದನ್ನೆಲ್ಲ ದಿನ ಬಂದು ರಿಮೂವ್ ಮಾಡೋದೇ ಒಂದು ಟಾಸ್ಕ್ ಆಗಿದೆ. ಇಲ್ಲಿ ನೋಡಿ, ಇದರಲ್ಲೆಲ್ಲ ತುಂಬ ಆಗ್ಬಿಟ್ಟಿತ್ತು ಹುಳು, ಎಲ್ಲ ತೆಗೆದಿದ್ದೀನಿ. ಮತ್ತು ಇಲ್ಲಿ ನೋಡಿ, ಇದರಲ್ಲೂ ಅಷ್ಟೇ ಹುಳು ಆಗಿತ್ತು. ಇದು ಕಾವೇರಿ, 2 ಮೊಗ್ಗು ಬಂದಿದೆ. ತುಂಬ ಪ್ಯಾಟ್ರನ್ ತುಂಬ ಚೆನ್ನಾಗಿರುತ್ತೆ ಕಾವೇರಿದ್ದು. ಎಷ್ಟು ಖುಷಿ ಆಗುತ್ತೆ ಅದನ್ನು ನೋಡೋಕ್ಕೆ ಅಂತಂದರೆ, ಆ ಫ್ಲವರ್ ಪ್ಯಾಟ್ರನ್, ಆ ಮೊಗ್ಗು ಎಲ್ಲ ಒಂಥರ ಪ್ಯೂರ್ ಲೋಟಸ್ನ ನಾವು ನೋಡ್ತೀವಲ್ವ, ಆ ಥರ ಫೀಲ್ ಆಗುತ್ತೆ. ಆ ಕಲರೇ ಇರುತ್ತೆ ನಿಮಗೆ. ನೋಡಿ, ಇದೆಲ್ಲ ಇವಾಗ ಗ್ರೋ ಆಗ್ತಾಯಿದೆ. ಇದೆಲ್ಲ ಏರಿಯಲ್ ಲೀಫ್ ಬರ್ತಾಯಿದೆ. ಮತ್ತು ನಾನು ಈ ವೀಕ್ ನಾನು ಫರ್ಟಿಲೈಸು ಮಾಡಿದ್ದೀನಿ ಎಲ್ಲ ಪ್ಲ್ಯಾಂಟ್ಸ್ಗೂ, ಮತ್ತು ಬೇಗ ಬೇಗ ಹೂವಾಗಲಿ ಅಂತ. ಕೆಲವೆಲ್ಲ ಹೂವು ಆಗಿರೋಂಥದ್ದನ್ನು ಹೂವಾಗಿರೋದೆಲ್ಲ ಕಟ್ ಮಾಡಿ ತೆಗೆದಿದ್ದೀನಿ. ಹೀಗೆ ತುಂಬ ಥರದ್ದು ವಿಚಾರಗಳಿರುತ್ತೆ ನಮ್ಮ ಲೋಟಸ್ ಗಾರ್ಡನಲ್ಲಿ. ಮತ್ತು ಲೋಟಸ್ ಬೆಳೆಸುವಾಗ, ಲಿಲ್ಲಿ ಬೆಳೆಸುವಾಗ, ಆದರೆ ಲಿಲ್ಲಿ ತುಂಬ ಮೇಂಟೆನೆನ್ಸ್ ಬರೋಲ್ಲ. ಲೋಟಸ್ ಒಂದು ದೊಡ್ಡ ಟಾಸ್ಕ್ ಆಗುತ್ತೆ, ಒಂದು ಟ್ಯೂಬರ್ಸ್ ತೆಗೆಯುವಾಗ ಎಲ್ಲ ಮಾಡುವಾಗ. ಇವತ್ತು ಅದಕ್ಕೆ ಟೆರೆಸ್ ಗಾರ್ಡನ್ಸ್ ರೀತಿ ಈ ಥರ ಇದೆ ನಂದು. ಹೀಗಾಗಿ ಇದನ್ನು ಕ್ಲೀನ್ ಮಾಡಿಬಿಟ್ಟು ನಾನು ಮುಂದಿನ ಕೆಲಸಕ್ಕೆ ಹೋಗಬೇಕು. ಇದರಲ್ಲಿ ನೋಡಿ, ಕಾವೇರಿ 2 ತೋರಿಸಿದೆ ಅಲ್ವಾ, 2 ಅಲ್ಲ 3 ಮೊಗ್ಗು ಬಂದಿದೆ ಇದರಲ್ಲಿ. ನೋಡಿ, ಇದು ಮೊಗ್ಗೆ, ಇದು ಹತ್ರದಿಂದ ಅಬ್ಸರ್ವ್ ಮಾಡಿ. ಇದು ಇಲ್ಲಿ ಏರಿಯಲ್ ಲೀಫ್ ಪಕ್ಕ ಬರ್ತಾ ಇರೋದು 3. ಹೀಗೆ ತುಂಬ ಥರದ್ದು ವಿಚಾರಗಳಿರುತ್ತೆ ಲೋಟಸಲ್ಲಿ. ಯಾರಾದರೂ ಲೋಟಸ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ, ಗಾರ್ಡನ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನಲ್ನ. ಇಲ್ಲಿ ನೋಡಿ, ಈ ಥರ ಇರುತ್ತೆ ಹುಳುಗಳು. ಇಲ್ಲಿ ನೋಡಿ ಎಷ್ಟು ಹುಳು ಆಗಿದೆ ಅಂತ ಅಂದ್ಬಿಟ್ಟು. ಇದು ಆರ್ಮಿ ಓಮ್ಸ್ ಅಂತ ಕರಿತೀವಿ ಇದಕ್ಕೆ. ಯಾಕೆ ಅಂತಂದರೆ ಇದನ್ನು ಕರೆಯೋದು, ಆರ್ಮಿ ಅಂದರೆ ಸೈನ್ಯ ಇರುತ್ತಲ್ವಾ, ಆರ್ಮಿ ಆ ಥರ ಸ್ಪ್ರೆಡ್ ಆಗುತ್ತೆ. ಇದು ತುಂಬ ಫಾಸ್ಟಾಗಿ ವೇಗವಾಗಿ ಎಲ್ಲ ಗಿಡಕ್ಕೂ ಸ್ಪ್ರೆಡ್ ಆಗಿಬಿಡುತ್ತೆ.
ಅದರಿಂದ ಅದಕ್ಕೆ ಆರ್ಮಿ ವರ್ಮ್ಸ್ ಅಂತ ಹೆಸರು. ಗಿಡಗಳನ್ನೆಲ್ಲ ಹೇಗೆ ಮಾಡುತ್ತೆ ಅಂದರೆ ಇದು ಇಲ್ಲಿ ನೋಡಿ, ತುಂಬ ಜನದ್ದು ಇದೇ ಕಂಪ್ಲೇಂಟ್ಸ್ ಆಗಿದೆ. ಲೋಟಸಲ್ಲಿ 1-2 ಪಾಟು ಕ್ಲೀನ್ ಮಾಡ್ಬೋದು. ಇದೆಲ್ಲ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ. ಯಾವುದಾದ್ರು ಒಂದಕ್ಕೆ ನಾನು ನೀಮ್ ಆಯಿಲ್ನ ಸ್ಪ್ರೇ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಬೇಕಂತ ಇದ್ದೀನಿ. ಮಾಡಿಬಿಟ್ಟು ಆಮೇಲೆ ವೀಡಿಯೋ ಮಾಡಬೇಕು ಅಂತ ಇದ್ದೀನಿ ಅದ್ರ ಬಗ್ಗೆ ಹೇಳೋಕ್ಕೆ. ಹಾಗಾಗಿ ಆ ವಿಡಿಯೋನೂ ಬರುತ್ತೆ. ಮತ್ತು ಮಸ್ಟರ್ಡ್ ಕೇಕ್ ಹಾಕಿ ಪೌಡರ್ ಹಾಕಿ ಪ್ಲ್ಯಾಂಟ್ ಮಾಡೋದು ಹೇಗೆ ಮೊಗ್ಗು ಬರುತ್ತೆ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಹೀಗೆ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.